Hi everyone, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 1 ಟ್ರಾವೆಲಿಂಗ್ 480 ಕಿಲೋಮೀಟರ್ಸ್ ಟು ವಿಸಿಟ್ ವೇಲಂಗನಿ ಚರ್ಚ್. 480 ಕಿಲೋಮೀಟರ್ಸ್ ಅಂದರೆ ಸುಮ್ಮನೆ ಅಲ್ಲ, ನಾನು ಫುಲ್ಲಿ ಪ್ರಿಪೇರ್ಡ್. ಈ ಸಲ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಆ್ಯಂಡ್ ನಾವು ಅಷ್ಟೇ ಹೋಗ್ತಾ ಇಲ್ಲ, ಜೀವನ್ ಅವ್ರ ಅಣ್ಣ ಫ್ಯಾಮಿಲಿ ಆ್ಯಂಡ್ ಇನ್ನೊಬ್ಬರು ಅವ್ರ ಕಸಿನ್ ಅವ್ರು ಕೂಡ ಬರ್ತಾರೆ. ಸೊ ನಾನು ಫೋನಲ್ಲಿ ನೆಟ್ಫ್ಲಿಕ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೆ ನೋಡೋಣ ಅಂದ್ಬಿಟ್ಟು, ಬಟ್ ನೋಡೋದೇನೂ ಇರಲಿಲ್ಲ. ನಿದ್ದೆ ಹೊಡಿತಾ ಇದ್ದೆ ನಾನು. ಆ್ಯಕ್ಚುಲಿ ಪಿಲ್ಲೋ ಮತ್ತು ಬೆಡ್ಶೀಟ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಆ್ಯಕ್ಚುಲಿ ನಮ್ಮನೆ ಅರ್ಲಿ ಮಾರ್ನಿಂಗ್ 4 o'clock ಬಿಟ್ಟಿರೋದಕ್ಕೋಸ್ಕರ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಕೃಷ್ಣಗಿರಿಯಲ್ಲಿ ಇದು ರೆಗ್ಯುಲರ್ ಸ್ಪಾಟ್, ಅವರು ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ತಾರೆ. ಸೊ ಅಲ್ಲಿ ನಿಲ್ಲಿಸಿದ್ರು, ಪಕ್ಕದಲ್ಲೇ ಮೆಕ್ಡೊನಾಲ್ಡ್ಸ್ ಇತ್ತು. ವಾಶ್ರೂಮ್ ಯೂಸ್ ಮಾಡೋಣ ಅಂತ ಮೆಕ್ಡೊನಾಲ್ಡ್ಸ್ಗೆ ಹೋಗಿದ್ದೆ. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಂತೆ ಪೊಂಗಲ್ಲು ಮತ್ತು ದೋಸೆ. ನಾನು ರೆಗ್ಯುಲರ್ ಇಡ್ಲಿ ವಡೆ ತೊಗೊಂಡು ತಿಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಆಯಿತು, ಎಲ್ಲ ಸ್ವಲ್ಪ ರಿಫ್ರೆಶ್ಮೆಂಟ್ ಆಯಿತು ಆ್ಯಂಡ್ ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಓ ಮೈ ಗಾಡ್, ಬೆಟ್ಟಗಳೆಲ್ಲ ನೋಡ್ತಿದ್ರೆ ನನಗೆ ಟ್ರಕ್ಕಿಂಗ್ ಗ್ಯಾಪ್ನ ಬಂದುಬಿಡ್ತು. ನಾನು ರೀಸೆಂಟಾಗಿ ತಾನೇ ಒಂದು ಟ್ರಕ್ ಹೋಗಿ ಬಂದೆ. ಸೊ ನನಗೆ ತಿರ್ಗಾ ನಾನು ಟ್ರಕ್ ಮಾಡಬೇಕು. ಇದು ನೋಡ್ತಿದ್ದಾಗ ನನಗೆ ಇನ್ನೂ ಇನ್ಸ್ಪಿರೇಷನ್ ಆಗ್ತಿತ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಸ್ಲಾ ಗಾಡಿ, ಜೀವನ್ ಟೆಸ್ಲಾ ಅಂದಾಗ ಇರು ವೀಡಿಯೋ ತೆಗಿತೀನಿ. ಪ್ರಾಪರ್ ಬ್ಲ್ಯಾಕ್ ಟೆಸ್ಲಾ ಗಾಡಿ ನಾನು ನೋಡಿದೆ, ಸಕ್ಕತ್ತಾಗಿತ್ತು. ನೀವು ಎಕ್ಸಾಕ್ಟಾಗಿ ತಿಳಿಸಿ ಅಥವಾ ನನಗೆ ಹೆಲ್ಪ್ ಮಾಡಿ, ಇಷ್ಟು ಲಾಂಗ್ ಜರ್ನಿ ಮಾಡಿದ್ರೆ ಕಾರಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಇಲ್ಲ ಹೇಗೆ ನೀವು ಅಷ್ಟು ಲಾಂಗ್ ಜರ್ನಿನ ಎಂಜಾಯ್ ಮಾಡ್ತೀರಾ ಅನ್ನೋದು. ಮೇ ಬಿ ಅದು ನನಗೆ ಹೆಲ್ಪ್ಫುಲ್ ಆದರೆ ನೆಕ್ಸ್ಟ್ ಟೈಮ್ ಹೋಗುವಾಗ ನಾನು ಅದೇ ಟಿಪ್ಸ್ನ ಅಥವಾ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಸೊ ನಾನು ಸ್ವಲ್ಪ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಹಾಕ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ಈ ಬೆಟ್ಟಗಳೆಲ್ಲ ನೋಡ್ತಿದ್ರೆ ಅಗೇನ್ ಟ್ರಕ್ಕಿಂಗ್ ಆ್ಯಪ್ನ ಬರ್ತಿತ್ತು. ಒಂದು ಟೀ ಬ್ರೇಕ್ ಅಂದ್ಬಿಟ್ಟು ನಾವು ಮಿಡ್ಡಲ್ಲಿ ಒಂದು 12 o'clock ಹಂಗೆ ಸ್ಟಾಪ್ ಮಾಡಿದ್ವಿ. ಇದು ಯಾವ ಜಾಗ ಗೊತ್ತಿರಲಿಲ್ಲ. ಸರಿ ಅಂದ್ಬಿಟ್ಟು ಸ್ವಲ್ಪ ಟೀ ಕುಡಿಯೋಣ, ನಿದ್ದೆ ಬರೋದು ಬೇಡ ಅಂದ್ಕೊಂಡು ಸ್ವಲ್ಪ ಟೀ ಕುಡಿದೆ. ಹಾಗೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಸ್ ಯೂಶ್ವಲ್ ಟೈಮೇ ಹೋಗ್ತಾ ಇರಲಿಲ್ಲ. ನೆಟ್ಫ್ಲಿಕ್ಸಲ್ಲಿ ಅಷ್ಟು ಮೂವಿ ಸೀರೀಸ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನೋಡೋಕ್ಕೂ ಮನಸ್ಸು ಬರ್ತಾ ಇರಲಿಲ್ಲ. ಆ್ಯಂಡ್ ನಾವು ವೇಲಂಗಣ್ಣಿಗೆ ಹೋಗೋಕ್ಕಿಂತ ಮುಂಚೆ ಆನ್ ದಿ ವೇಯಲ್ಲಿ ಪೂಂಡಿಯಲ್ಲಿ ಇನ್ನೊಂದು ಚರ್ಚ್ ಇದೆ. ಆ ಚರ್ಚ್ಗೆ ಹೋಗ್ಬಿಟ್ಟೆ ನಾವು ಹೋಗೋದು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಅಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಊಟಕ್ಕೆ ಹೊರಟು ಬಿಟ್ವಿ. ಚರ್ಚ್ ಕ್ಯಾಂಟೀನಲ್ಲೇ ತುಂಬ ಚೆನ್ನಾಗಿ ಊಟ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲೇ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಚರ್ಚ್ಗೆ ಹೊರಟ್ವಿ. ಇಲ್ಲಿ ನೋಡಿ ಖಾಲಿ ಬರ್ತಾನೆ ಬ್ಯಾಗು. ಹಾಯ್ ಗಾಯ್ಸ್, ಊಟ ಆಯ್ತಾ ಎಲ್ಲರದು? ಓ ಆಮೇಲೆ ಇಲ್ಲ ಅಂದ್ರೆ ಬನ್ನಿ ಪುಂಡಿಗೆ. ಜೀವನ್ ಊಟ ಕೊಡಿಸ್ತಾನೆ ಎಲ್ಲರಿಗೂ. ಹಾಂ ಬನ್ನಿ ಬನ್ನಿ, ಕೊಡಿಸ್ತೀಯಾ? ಎಷ್ಟು ಜನ ಬಂದ್ರು ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕೊಡಿಸ್ತೀನಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫುಟ್ಬಾಲರ್ ಬಂದ, ಇವ್ನು ನಾನು ಝೂಮ್ ಹಾಕು. ಕರೆಕ್ಟ್. ಅವ್ನು ಕೇಳ್ತಿದ್ದ ನನ್ನ ಬ್ಲಾಗ್ಸಲ್ಲಿ ಬರ್ತಾನ ಇಲ್ವಾ ಅಂದ್ಬಿಟ್ಟು. ನನ್ನ ಬ್ಲಾಗ್ಸಲ್ಲಿ ಬರ್ತಾನೆ. ಹಾಯ್ ಅಯ್ಯ ಆಯ್ತು ಹೇಳ್ತೀನಿ. ಇವನ ಹೆಸರು ಡ್ಯಾಲನ್. ಬ್ರೆಡ್ ಟೋಸ್ಟ್. ಏಯ್ ಬ್ರೆಡ್ ಟೋಸ್ಟ್ ಅಂತ ನಂಗೆ ಕೇಳಿಸ್ತು. ಅಂತ ಅವತ್ತು ಕ್ಲಾರಿಟಿ ಕ್ಲಿಯರ್ ಆಗಿ ಬರ್ತೈತೆ. ನಿನ್ನ ವಾಯ್ಸ್ ಕೇಳಿಸುತ್ತೆ ಕಣೋ. ಇಲ್ಲ, ನಾನು ಮೈಕ್ ಹಾಕೊಂಡ್ರೆ ಇನ್ನೂ ಕ್ರಿಸ್ಪ್ ಆಗಿ ಕೇಳುತ್ತೆ. ಸೊ ಇವಾಗ ಇವರು ಇಲ್ಲಿ ಹೋಗಿ ಕ್ಯಾಂಡಲ್ ಎಲ್ಲ ತೊಗೊಬರ್ತಾರೆ. ಕ್ಯಾಂಡಲ್ ತೊಗೊಂಬಂದು ನಾವು ಚರ್ಚ್ ಒಳಗೆ ಹೋಗ್ತೀವಿ. ಸರಿ, ನೀನು ಎಷ್ಟು ವರ್ಷದಿಂದ ಬರ್ತಿದ್ಯಾ ಇಲ್ಲಿ? ಸರಿ, ಇದ್ರದ್ದು ಈ ಚರ್ಚ್ ಯಾವಾಗ ಕಟ್ಟಿದ್ದಾರೆ ಹೇಳು? ಚರ್ಚ್ ಕಟ್ಟಿರೋದು 1900. ಅಯ್ಯೋ, ಸುಮ್ಮನೆ ಏನೋ ಹೇಳ್ಬೇಕಂತ ಹೇಳಿದೆ ಅಲ್ಲ. ಚೆಕ್ ಮಾಡು ಗೂಗಲಲ್ಲಿ. ಏನಂದಿ? ಎಷ್ಟನೇ ವರ್ಷಕ್ಕೆ ಇದಾಗಿದೆ ಅಂತ. ಅಕಸ್ಮಾತ್ ಸುಳ್ಳಾದ್ರೆ ಏನು 1000 ರೂಪಾಯಿ ಕೊಡ್ತೀಯಾ? ಮತ್ತೆ ಸುಳ್ಳು ಹೇಳ್ತೀಯಾ? ಪ್ರೂಫಿಗಿದೆ ವಿಡಿಯೋ, ಹೇಳು ಮಗನೇ. ಅದಿದೆ ಹಾಕಿದ್ದಾರೆ ಬಾವಾ. ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ನಾನ ಮಾಡಿಸಿದ್ದಲ್ಲ. ಏಯ್, ನಿಂಗೆ ಹೇಳಿದ್ರೆ ಏನು ಅನ್ಕೊಳ್ಳಲ್ಲ. ದೇವ್ರನ್ನ ನಾನು ಕ್ಲೀನ್ ಮಾಡಿದ್ದು, ಸ್ನಾನ ಮಾಡಿಸ್ತಾ ಇರ್ತಾರೆ. ಬಟ್ ಇಲ್ಲಿರೋದಲ್ಲ. ಏನಪ್ಪ ದೇವ್ರಿಗೆ ಸ್ನಾನ ಮಾಡಿಸ್ತೀಯಾ ಅಂದ್ಬಿಟ್ಟು ಜೀವನ್ ಹೇಳಿದ್ನಲ್ಲ, ಅದಕ್ಕೆ ಕ್ಲಾರಿಫೈ ಮಾಡಿಬಿಡ್ತೀನಿ ನಿಮಗೆ. ನಾನು ಸ್ವಲ್ಪ ಬ್ರಷ್ ಹಾಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿದ್ದೆ ಮನೇಲಿ. ಅದಕ್ಕೆ ಪೇಂಟ್ ಹೋಗ್ಬಿಟ್ಟಿತ್ತು. ಅವತ್ತಿನ ಜೀವನ್ ದೇವ್ರಿಗೆ ಸ್ನಾನ ಮಾಡಿಸ್ತೆ ಅಂದ್ರೆ ರೇಗಿಸ್ತಿರ್ತಾನೆ. ಸೊ ಫೈನಲಿ ಚರ್ಚ್ ಒಳಗೆ ಹೋದ್ವಿ. ಜೀವನ್ ಅವ್ರದ್ದು ಪ್ರೇಯರ್ ಎಲ್ಲ ಇರುತ್ತೆ, ಅದು ಮಾಡ್ತಾಯಿದ್ದ. ನಾನು ದೇವ್ರಿಗೆ ಕೈ ಮುಕ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಬಂದ್ವಿ. ಆ್ಯಂಡ್ ಆನ್ ದಿ ವೇ ಟ್ರಾವೆಲಿಂಗಲ್ಲಿ ನಿದ್ದೆ ಹೊಡಿತಿದ್ದೆ, ಬಟ್ ನಿದ್ದೆ ಅಂತೂ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ ವೇಲಂಗಣ್ಣಿಗೆ ರೀಚ್ ಆದ್ವಿ. ನಾವು ಸ್ಟೇ ಆಗೋ ಹೋಟೆಲ್ ಇದು. ಕಂಡ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಹೌ ಇಸ್ ಆರ್ ರೂಮ್. ಜೀವನ್ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದರಿಂದ ಲೇಟ್ ಆಗೋಯಿತು. ನಾನು ಸುಸ್ತಾಗಿದೆ. ಸರ್ ನಾನೇ ರೂಮ್ ಟೂರ್ ಮಾಡೋಣ ಅಂದ್ಕೊಂಡು ಒಳಗೊರಟೆ. ನಾನು ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಮಾಡಿದ್ದೆ, ಬಟ್ ದಿಸ್ ಇಸ್ ದಿ ಔಟ್ಕಮ್. ಇದು ವಾಶ್ರೂಮ್
ತುಂಬ ಸ್ಪೇಷಿಯಸ್ ಆಗಿ ಆ್ಯಂಡ್ ಇಟ್ಸ್ ವೆರಿ ಕ್ಲೀನ್ ಆ್ಯಂಡ್ ವೆರಿ ನೈಸ್. ರೂಮು ಕಿಂಗ್ ಸೈಜ್ ಬೆಡ್ಡು ಆ್ಯಂಡ್ ನನ್ನ ಫೇವ್ರೆಟ್ ಆ್ಯಂಡ್ ಈ ಹೋಟೆಲ್ದು ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮಗೆ ವಿಂಡೋಯಿಂದ ಚರ್ಚ್ ವ್ಯೂ ಇರುತ್ತೆ. ಎಲ್ಲ ರೂಮ್ಸಿಂದನೂ ಚರ್ಚ್ ವ್ಯೂ ಇದೆ. ಸೊ ದಿಸ್ ಈಸ್ ಹೌ ಆರ್ ರೂಮ್ ಹೋಮ್ ಫಾರ್ 2 days. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಆ್ಯಂಡ್ ಜೀವನ್ ಫೈನಲಿ ಬಂದ. ನಮಗೆ ಬಫರ್ ಟೈಮ್ ಥರ ಒಂದು 2-3 hours ಕೊಟ್ಟಿದ್ದರು. ಸರಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಇಲ್ಲ ರೆಸ್ಟ್ ಮಾಡೋಂಗಿದ್ರೆ ಮಾಡಿ ಸಂಜೆ ಚರ್ಚ್ ಹತ್ರ ಹೋಗೋಣ, ಇಲ್ಲಾಂದರೆ ಅಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂದು. ಜೀವನ್ ಏನು ಅದು ನಾನು ಹಿಂಗೆ ಆಗ್ತೀನಿ ನೋಡಿ, ಎಡಿಟ್ ಮಾಡ್ತೀನಿ ಜನ ಪಾಪ ಸುಸ್ತಾಗಿದೆ ಅಂತ ಥ್ಯಾಂಕ್ ಯು ಹೇಳೋಣ ಅಂದ್ಕೊಂಡು ಎಲ್ಲೇ ಮೈಂಡ್ ಸೆಟ್ಟಲ್ಲಿ ಹೇಳೋಕ್ಕೆ ಬಂದೆ ಒಂದಷ್ಟು ಇದು ನಡಿ ಹೇಳ್ದಂಗೆ ಎಡಿಟ್ ಮಾಡ್ದಿಲ್ದರೇ ಕ್ಲಿಪ್ ಪೋಸ್ಟ್ ಮಾಡಿದ್ದೀನಿ. ಸೊ ಫೈನಲಿ ರೆಡಿಯಾಗಿ ನಾವೆಲ್ಲರೂ ಕೂಡ ಆಟೋ ಹಿಡ್ಕೊಂಡು ಚರ್ಚ್ ಹತ್ರ ಹೋದ್ವಿ. ನಾವಿರೋ ರೂಮ್ಗೆ ಚರ್ಚ್ಗೆ ಇಟ್ಸ್ ಆಲ್ಮೋಸ್ಟ್ ವಾಕೇಬಲ್ಲೇ, ಬಟ್ ಎಲ್ಲರೂ ಟಯರ್ಡ್ ಆಗಿರೋದಕ್ಕೋಸ್ಕರ ಆಟೋ ಚೂಸ್ ಮಾಡಿದ್ವಿ. ಆಟೋ ಎಲ್ಲ 100 rupees ಐ ಗೆಸ್. ಆ್ಯಂಡ್ ನೆಕ್ಸ್ಟು ನಾವು ದೇವ್ರನ್ನ ನೋಡೋಕ್ಕೆ ಚರ್ಚ್ ಒಳಗೆ ಹೋಗಲಿಲ್ಲ, ಡೈರೆಕ್ಟಾಗಿ ಅಲ್ಲಿರೋ ಶಾಪಿಂಗ್ ಮಾಡೋಕ್ಕೆ ಹೋಗೋಣ, ಎಲ್ಲ ಬೀಚ್ಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿ ಫುಲ್ ಕಾಮಿಡಿ ಮಾಡ್ತಾಯಿದ್ವಿ. ಜೀವನ್ ಕಸಿನ್ ಅಣ್ಣ ಹೆಸರು ಮತ್ತು ಅಲ್ಲಿ ಒಂದು ಶಾಪ್ ಹೆಸರು ಸೇಮ್ ಇತ್ತು. ಸೊ ಫ್ರೀಯಾಗಿ ಸಿಗುತ್ತೆ, ನಿಮ್ಮದೇ ಅಂಗಡಿ ಅಂದ್ಕೊಂಡು ರೇಗಿಸ್ತಾ ಇದ್ವಿ. ಇವ್ರ ದೇವ್ರದ್ದೆಲ್ಲ ಇರುತ್ತೆ, ಅದು ನನಗೇನು ಅನ್ನೋದು ಹೇಳೋಕ್ಕೆ ಗೊತ್ತಿಲ್ಲ. ಸೊ ಅದೆಲ್ಲ ಶಾಪಿಂಗ್ ಮಾಡ್ತಾಯಿದ್ವಿ. ಆ್ಯಂಡ್ ಇದು ನೋಡಿ ನಂಗೆ ಒಂದು ನಿಮಿಷಕ್ಕೆ ದೇವ್ರು ಯಾಕೆ ಸೆಲ್ಫಿ ಇಟ್ಕೊತಾ ಇದೆ ಅಂದ್ಕೊಂಡು ನನಗೆ ಶಾಪ್ ಹತ್ರದಲ್ಲಿ ನೋಡಿದ್ರೆ ಆ ಪಿಕ್ಚರ್ ಕ್ಲಿಯರಾಗಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಹಲ್ವಾ, ಕಳ್ಳೆಪುರಿ, ಬಟಾಣಿ, ಚೆನ್ನ. ಸೊ ಇದನ್ನೆಲ್ಲ ನಾವು ಶಾಪಿಂಗ್ ಮಾಡೋಣ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಜೀವನ್ ನೆವ್ಯೂಗೂ ಕೂಡ ಶಾಪಿಂಗ್ ಮಾಡೋದಿತ್ತು. ಸೊ ಅವ್ನಿಗೆ ಏನೋ ಆಟಾಡೋ ಐಟಮ್ಸ್ ಬೇಕು ಅಂದು ಅದನ್ನು ತೊಗೊಂಡು ಫೈನಲಿ ಬೀಚ್ ಹತ್ರ ಹೋದ್ವಿ. ಈ ವಿಡಿಯೋ ನೋಡೋದ್ಮೇಲೆ ಒಂದು ನಿಮಿಷ ನನಗೆ ಶಾಕ್ ಆಯಿತು, ಯಾವುದಿದು ವೈಟ್ ಕಲರ್ ಅನ್ನೋದು ಆ ಥರ ಕಾಣಿಸ್ತಾ ಇದ್ದೆ ನಾನು ಮೇ ಬಿ ಆ ವೈಟ್ ಡ್ರೆಸ್ಗೆ ಇದಕ್ಕೆ. ಆ್ಯಂಡ್ ಫೈನಲಿ ಡಿನ್ನರ್ ಟೈಮ್. ದಿಸ್ ಇಸ್ ದಿ ಫೇಮಸ್ ಹೋಟೆಲ್ ಅಲ್ಲಿ ವೇಲಂಗಣಿಯಲ್ಲಿ. ಆ ಹೋಟ್ಲಿಗೆ ಹೋಗಿ ಊಟ ಮಾಡುವಾಗ ಎಲ್ಲರೂ ಮಾತಾಡಿಕೊಂಡು. ಸೊ ಈ ಸಲ ನನಗೆ ಶ್ರಾವಣ ಇರಲಿಲ್ಲ, ಅದಕ್ಕೋಸ್ಕರ ನಾನು ನಾನ್ ವೆಜ್ ತಿಂತಾಯಿದ್ದೆ. ಲಾಸ್ಟ್ ಟೈಮ್ ನಾನು ಹೋದಾಗ ಶ್ರಾವಣ ಇತ್ತು. ಸೊ ನಾನು ಫುಲ್ಲು ಇಡ್ಲಿ ಸಾಂಬಾರೆಲ್ಲ ಇದ್ದೆ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಪಾರ್ಟ್ 2 ಬರುತ್ತೆ, ವೆಯ್ಟ್ ಮಾಡಿ.